ಬಂಧುಗಳೇ ನಮಸ್ಕಾರ. ನಾನು ನಿಮ್ಮ LG1 KRS ಪಕ್ಷದ ರಾಜ್ಯ ಜಂಟಿ ಕಾರ್ಯದರ್ಶಿ. ಇವತ್ತು ತಾರೀಕು 12 ಮೇ 2026. ಇವತ್ತಿನ ವಿಚಾರ ಏನು, ಕೇಂದ್ರ ಸರ್ಕಾರ ಕಳೆದ ಮೇ 3ನೇ ತಾರೀಕು ಆದಂತಹ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸುವ ಬಗ್ಗೆ ಇವತ್ತು ಹೇಳಿದೆ. ಆ ಪರೀಕ್ಷೆಯನ್ನು ರದ್ದುಗೊಳಿಸ್ತಾ ಇದ್ದೀವಿ ಮತ್ತು ನೀಟ್ ಪರೀಕ್ಷೆಯ ದಿನಾಂಕವನ್ನು ನಾವು ಸದ್ಯದಲ್ಲೇ ತಿಳಿಸ್ತೀವಿ ಅಂತ ಇವತ್ತು ಕೇಂದ್ರ ಸರ್ಕಾರ ಹೇಳಿದೆ. ಯಾಕೆ ನೀಟ್ ಪರೀಕ್ಷೆಯನ್ನು ಇವತ್ತು ಸರ್ಕಾರ ರದ್ದುಗೊಳಿಸಿದೆ? ರಾಜಸ್ಥಾನದಲ್ಲಿ ಸುಮಾರು 600 ಅಂಕಗಳಷ್ಟು ಏನು 3ನೇ ತಾರೀಕು ಬಂದಂಥ ಪತ್ರಿಕೆಯಲ್ಲಿದ್ದಂತಹ 600 ಅಂಕಗಳಷ್ಟು ಪ್ರಶ್ನೆಗಳು ಸೋರಿಕೆಯಾಗಿವೆ ಅನ್ನುವಂಥ ಒಂದು ಮಾಹಿತಿಯ ಆಧಾರದ ಮೇಲೆ ವಿದ್ಯಾರ್ಥಿಗಳಿಗೆ, ಕಷ್ಟಪಟ್ಟು ಓದಂಥ ವಿದ್ಯಾರ್ಥಿಗಳಿಗೆ ಅನ್ಯಾಯವಾಗುತ್ತೆ. ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತೇಳಿ ಇವತ್ತು ಕೇಂದ್ರ ಸರ್ಕಾರ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಬಂಧುಗಳೇ, ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ನವದೆಹಲಿಯಲ್ಲಿರುವಂಥದ್ದು ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು, ದೇಶದಾದ್ಯಂತ ಇರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳು ಈ ಪರೀಕ್ಷೆಯನ್ನು ಬರೆದಿದ್ದಾರೆ. ಈ ಪರೀಕ್ಷೆಯಲ್ಲಿ ಉತ್ತಮವಾದಂಥ ಅಂಕ ಬಂದರೆ ನಮಗೆ ಒಳ್ಳೆಯ ಶಿಕ್ಷಣ ಸಂಸ್ಥೆಗಳಲ್ಲಿ ಮುಂದಿನ ಓದಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು 1-2 ವರ್ಷಗಳಿಂದ ಅವ್ರು ಯಾವಾಗ PUCಗೆ ಸೇರ್ಕೋತಾರೋ ಅಲ್ಲಿಂದನೇ ಅವರ ಶ್ರಮವನ್ನು ಈ ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಬೇಕು, ಟಾಪಲ್ಲಿ ಬರಬೇಕು ಅಂತ ಹೇಳಿ ಹಗಲು ರಾತ್ರಿ ಕಷ್ಟಪಟ್ಟು ಓದೋದಕ್ಕೆ ಶುರು ಮಾಡಿರ್ತಾರೆ. ಕೇವಲ ವಿದ್ಯಾರ್ಥಿಗಳಲ್ಲ, ಅವರ ಪೋಷಕರು ಸಹ ಆ ವಿದ್ಯಾರ್ಥಿಗಳು ಓದೋದಕ್ಕೆ ಅಷ್ಟು ಸಹಕಾರ ಕೊಟ್ಟು ಅವರು ಸಹ ನಿದ್ದೆ ಮಾಡಿರಲ್ಲ. ಹಗಲಿರುಳು ನಿದ್ದೆ ಮಾಡ್ದಂಗೆ ನನ್ನ ಮಕ್ಕಳು ಏನಿವತ್ತು ನೀಟ್ ಪರೀಕ್ಷೆ ಬರೀತಾ ಇದ್ದಾರೆ, ಅವ್ರಿಗೆ ಉತ್ತಮ ಅಂಕ ಬರಬೇಕು ಅಂತೇಳಿ ವಿದ್ಯಾರ್ಥಿಗಳ ಜೊತೆಗೆ ಅವರ ಪೋಷಕರು ಅಷ್ಟೇ ಶ್ರಮವನ್ನು ಹಾಕ್ತಾ ಇರ್ತಾರೆ. ಈಗ ಏಕಾಏಕಿ ಕೇಂದ್ರ ಸರ್ಕಾರ ಪ್ರಶ್ನಾ ಪತ್ರಿಕೆ ಸೋರಿಕೆಯಾಗಿದೆ, ಹಾಗಾಗಿ ಪರೀಕ್ಷೆಯನ್ನು ರದ್ದು ಮಾಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಶ್ನಾ ಪತ್ರಿಕೆಗಳು ಸೋರಿಕೆ ಆಗೋದು ಯಾವ ಕಾರಣದಿಂದಾಗಿ? ಇದಕ್ಕೆ ನೇರ ಹೊಣೆ ಯಾರು? ಇದು ಕೇವಲ ಮೊದಲನೇ ಬಾರಿ ಅಲ್ಲ ಈ ರೀತಿಯಾಗಿ ಆಗ್ತಾ ಇರುವಂಥದ್ದು. 2024ರಲ್ಲೂ ಪ್ರಶ್ನಾ ಪತ್ರಿಕೆ ಸೋರಿಕೆ ಆಗಿತ್ತು. ಆದರೆ ಸರ್ಕಾರಗಳು ಯಾವುದೋ ಒಂದು 4-5 ಜನಕ್ಕೆ ಶಿಕ್ಷೆ ಕೊಡಿಸುವಂಥದ್ದು ಅಥವಾ ಅಂಥವ್ರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುವಂಥ ಕೆಲಸ ಮಾಡ್ತಾಯಿದೆ ಹೊರತು ಸರಿಯಾದಂಥ ಇದು. ಏಕೆಂದರೆ ಈ ಪತ್ರಿಕೆಗಳನ್ನು ತಯಾರು ಮಾಡುವಂಥದ್ದು ಮತ್ತು ಅದನ್ನು ಗೌಪ್ಯವಾಗಿಡುವಂಥ ಕರ್ತವ್ಯ ಯಾರ್ದು? ಆ ಸಂಸ್ಥೆಯ ಉನ್ನತ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳದು, ಮೇಲಧಿಕಾರಿಗಳದು. ಆದರೆ ಈ ರೀತಿಯಾಗಿ ಅವಾಂತರಗಳು ನಡೆದಂಥ ಸಂದರ್ಭದಲ್ಲಿ ಆ ಮೇಲಧಿಕಾರಿಗಳಿಗೆ ಶಿಕ್ಷೆನೂ ಆಗಲ್ಲ, ಅವ್ರ ವಿರುದ್ಧ ಯಾವುದೇ ರೀತಿಯ ಕ್ರಮಗಳು ಕೈಗೊಳ್ಳಲ್ಲ. ಆ ಕಾರಣದಿಂದಾಗಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ಪರೀಕ್ಷೆಗಳಾಗಿ, ಇವತ್ತೇನು ಕೇಂದ್ರ ಸರ್ಕಾರದ್ದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ನಡೆಸುವಂಥ ಈ ರೀತಿಯಾದಂಥ ಪರೀಕ್ಷೆಗಳಲ್ಲೂ ಅಕ್ರಮಗಳು ನಡೀತಾನೇ ಇದ್ದಾವೆ, ಪ್ರಶ್ನಾ ಪತ್ರಿಕೆಗಳು ಸೋರಿಕೆ ಆಗ್ತಾನೇ ಇದ್ದಾವೆ. ಇದನ್ನು ತಡೆಗಟ್ಟುವುದು ಯಾವ ರೀತಿ, ಯಾವಾಗ, ಹೇಗೆ? ಮಾನ್ಯ ಪ್ರಧಾನಮಂತ್ರಿಗಳು ಪರೀಕ್ಷಾ ಪೇ ಚರ್ಚಾ ಅಂತ ಬರ್ತಾರೆ. ಆ ಪರೀಕ್ಷೆಯನ್ನು ಸರಿಯಾಗಿ ನಡೆಸೋದಕ್ಕೆ ಚರ್ಚೆ ಮಾಡಬೇಕು ಇವರು. ಆ ಪ್ರಶ್ನಾ ಪತ್ರಿಕೆಗಳು ಸೋರಿಕೆ ಆಗದ ರೀತಿಯಲ್ಲಿ ತಡೆಗಟ್ಟುವಲ್ಲಿ ಚರ್ಚೆ ಮಾಡಬೇಕಾದಂತಹ ಪ್ರಧಾನಮಂತ್ರಿಗಳು ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಪೇ ಚರ್ಚೆ ಅಂತ ಬರ್ತಾರೆ. ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳು ದೇಶಾದ್ಯಂತ ಕಷ್ಟಪಟ್ಟು ಬರೆದಿರೋರು ಮತ್ತೆ ತಲೆ ಕೆಡಿಸ್ಕೊಂಡು ಮತ್ತೆ ನಿದ್ದೆಗೆಟ್ಟು ಪರೀಕ್ಷೆಗಳನ್ನು ಬರೀಬೇಕು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಕೇವಲ ನೀಟ್ ಅಂತಲ್ಲ, ಯಾವುದೇ ಪರೀಕ್ಷೆಗಳಾಗಿರ್ಬೋದು, ವಿದ್ಯಾರ್ಥಿಗಳಿಗಾಗಿರ್ಬೋದು, ಅದೇ ರೀತಿಯಾಗಿ ಏನು ಅಭ್ಯರ್ಥಿಗಳು ಸೇವೆಗೆ ಬರುವಂಥ KPSC UPSC ಈ ರೀತಿಯಾಗಿ ಪರೀಕ್ಷೆಗಳನ್ನು ತೆಗೆದುಕೊಳ್ಳುವಂಥವರು ಸಹ ಇವತ್ತು ನಿಜವಾಗ್ಲೂ ಪರೀಕ್ಷೆಯ ಕಷ್ಟಪಟ್ಟು ಓದುವಂಥವ್ರಿಗೆ, ಕಷ್ಟಪಟ್ಟು ಶ್ರಮಪಟ್ಟು ಓದುವಂಥವ್ರಿಗೆ ಇವತ್ತು ಬೆಲೆ ಇಲ್ದಂಗಾಗಿದೆ. ಈ ರೀತಿಯಾಗಿ ಅಕ್ರಮಗಳು ನಡೀಬಾರ್ದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಏನು ಕೇಂದ್ರ ಸರ್ಕಾರ ಈ ಪರೀಕ್ಷೆಯನ್ನು ಮುಂದೂಡಿದೆ ಅದನ್ನು ವಿರೋಧಿಸುತ್ತೆ. ಅದ್ರ ಜೊತೆಗೆ ಈ ಪರೀಕ್ಷೆಯನ್ನು ಮುಂದೂಡೋದಕ್ಕೆ ಕಾರಣವಾಗಿರುವಂಥದ್ದು ಕೇಂದ್ರ ಸರ್ಕಾರದ ವೈಫಲ್ಯ, ಶಿಕ್ಷಣ ಮಂತ್ರಿಗಳ ವೈಫಲ್ಯ. ಕೇಂದ್ರದ ಶಿಕ್ಷಣ ಮಂತ್ರಿಗಳು ಏನಂದರೆ ಇವತ್ತು ಲಕ್ಷಾಂತರ ಮಕ್ಕಳ ಭವಿಷ್ಯವನ್ನು ಹಾಳು ಮಾಡೋದಕ್ಕೆ ಹೊರಟಿದ್ದಾರೆ. ಅವರು ಇವತ್ತು ರಾಜೀನಾಮೆಯನ್ನು ಕೊಡಬೇಕು. ನನ್ನ ಪ್ರಕಾರ ಖಂಡಿತವಾಗ್ಲೂ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾ ಇರುವಂಥದ್ದು ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಿ ಮತ್ತು ಕಾರ್ಯದರ್ಶಿಗಳು.
ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆಯ ಉನ್ನತ ಹುದ್ದೆಯಲ್ಲಿರುವಂಥವರು ಸಹ ಆ ಸ್ಥಾನಕ್ಕೆ ಇವತ್ತು ಅವರು ಲಾಯಕಲ್ಲ. ಅವರು ಸಹ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ಹೋಗಬೇಕು. ಕೇವಲ ಭಾಷಣ ಮಾಡೋದ್ರಿಂದ ಏನೂ ಆಗಲ್ಲ. ಭಾಷಣ ಮಾಡೋ ಬದಲು ಕಾರ್ಯರೂಪಕ್ಕೆ ತರಬೇಕು. ಅದು ತರೋದಕ್ಕೆ ನಿಮ್ಮ ಕೈಲಾಗಿಲ್ಲ ಅಂದರೆ ದಯಮಾಡಿ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಯಾಕೆ ನೀವು ಆಟ ಆಡ್ತೀರಿ? ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡೋದನ್ನು ನಿಲ್ಲಿಸಬೇಕು. ಇನ್ನು ಮುಂದೆ ಆದರೆ ಈಗೇನೋ CBI ಅಂತ ಕೊಟ್ಟಿದ್ದೀರಾ, ಗೊತ್ತಿದೆ CBI ಯಾವ ರೀತಿಯಾಗಿ ತನಿಖೆ ಮಾಡುತ್ತೆ. ಇವತ್ತು ದೇಶದಲ್ಲಿ CBI, ED ಕೇಂದ್ರ ಸರ್ಕಾರ ಹೇಳಿದಂಗೆ ನಡೆಯುವಂಥದ್ದು. ಕೇಂದ್ರ ಸರ್ಕಾರ ಇಂಥವ್ರನ್ನ ಫಿಟ್ ಮಾಡಬೇಕು ಅಂದರೆ ಅಂಥವ್ರನ್ನ ಫಿಟ್ ಮಾಡುತ್ತೆ, ಇಂಥವ್ರನ್ನ ಬಿಟ್ಟು ಕಳಿಸಿ ಅಂದರೆ ಅಂಥವ್ರನ್ನ ಬಿಟ್ಟು ಕಳಿಸುವಂತಹ ಸಂಸ್ಥೆಗಳಾಗಿ ಇರುವಂಥದ್ದು. ಹಾಗಾಗಿ ನಮಗೆ ನಿಜವಾಗ್ಲೂ ಇವತ್ತು ಏನು ವಿಶ್ವಾಸ ಇಲ್ಲ, CBI ಮೇಲೆ ವಿಶ್ವಾಸ ಇಲ್ಲ. ಅದ್ರೇನು ಮಾಡುವಂಥದ್ದು ಕೊಟ್ಟಿದೆ, CBI ತನಿಖೆಗೆ ಹೇಳಿದೆ. ನೋಡೋಣ. ಈಗ ರಾಜಸ್ಥಾನಲ್ಲಿ ಪೇಪರ್ ಲೀಕ್ ಆಗಿರುವಂಥದ್ದು ಇದನ್ನು ಯಾಕೆಂದರೆ ರಾಜಸ್ಥಾನದಲ್ಲಿರುವಂಥ ಸರ್ಕಾರ ಯಾರ್ದು? ಇದೇ BJP ಸರ್ಕಾರ. ಡಬಲ್ ಇಂಜಿನ್ ಸರ್ಕಾರ ತಂದುಬಿಟ್ರೆ ದೇಶಕ್ಕೆ ಭವಿಷ್ಯ ಇದೆ, ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ತೀವಿ, ದೇಶವನ್ನು ಉಳಿಸ್ತೀವಿ ಅಂತ ಹೇಳುವಂತಹ ಡಬಲ್ ಇಂಜಿನ್ ಅಂತ ಹೇಳ್ಕೊಂಬಂದಂತಹ ಇವತ್ತು ಕೇಂದ್ರದಲ್ಲೂ BJP ಸರ್ಕಾರ, ರಾಜಸ್ಥಾನದಲ್ಲೂ BJP ಸರ್ಕಾರ. ಆದರೆ ಇವತ್ತು ಅಲ್ಲಿ ಒಂದು ಅಕ್ರಮಕ್ಕೆ, ಭ್ರಷ್ಟಾಚಾರಕ್ಕೆ ನಾಂದಿ ಆಡಿರುವಂಥದ್ದು. ಮೂಲಭೂತವಾಗಿ ಹೌದು, ಇವತ್ತು ಅಲ್ಲಿ ಪ್ರಶ್ನಾಪತ್ರಿಕೆ ಸೋರಿಕೆ ಆಗಿದೆ ಅಂದರೆ ಅದಕ್ಕೆ ಭ್ರಷ್ಟಾಚಾರನೇ ಕಾರಣ, ಅಕ್ರಮಗಳೇ ಕಾರಣ. ಹಾಗಾಗಿ ಇವತ್ತು ಡಬಲ್ ಇಂಜಿನ್ ಸರ್ಕಾರ, ಅಲ್ಲಿನ ಏನು ಮುಖ್ಯಮಂತ್ರಿಗಳು, ರಾಜಸ್ಥಾನದ ಮುಖ್ಯಮಂತ್ರಿಗಳು ಇದನ್ನು ಯಾವ ರೀತಿಯಾಗಿ ಹೇಳ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಪ್ರಧಾನಮಂತ್ರಿಗಳು ಇದನ್ನು ಯಾವ ರೀತಿಯಾಗಿ ಸಮರ್ಸ್ಕೊಳ್ಳಲ್ವೋ CBI ತನಿಖೆ ಅಂತ ಹೇಳಿದ್ದಾರೆ. ಆದರೆ ಇವತ್ತೇನು ಮಾಡೋದಕ್ಕಿಲ್ಲ. ಪಾಪ ವಿದ್ಯಾರ್ಥಿಗಳು ಕಷ್ಟಪಟ್ಟಿರುವಂಥದ್ದು. ಈಗ ಮತ್ತೆ ನೀವು ಯಾವತ್ತೂ ಪರೀಕ್ಷೆಗೆ ಸಿದ್ಧತೆಗಳು ನಡೆಸಿ ಪರೀಕ್ಷೆ ಅಂತ ಹೇಳ್ತಿರೋ, ಅದು ಯಾವ ರೀತಿಯಾಗಿ ಆಗುತ್ತೋ, ಆ ಪ್ರಶ್ನಾಪತ್ರಿಕೆಗಳನ್ನು ಯಾವ ರೀತಿ ಕಾಪಾಡ್ಕೋತಿರೋ, ಆ ಕಾಪಾಡ್ಕೊಳ್ಳುವಂಥ ಭರವಸೆನೇ ಇವತ್ತು ನಮ್ಮಲ್ಲಿಲ್ಲ. ದಯಮಾಡಿ ದೇಶದ ಜನ, ರಾಜ್ಯದ ಜನ ತಿಳ್ಕೋಬೇಕು. ಇವರು ಕೇವಲ ಭಾಷಣ ಮಾಡೋದಕ್ಕೆ ಸೀಮಿತವಾಗಿರುವಂಥದ್ದು, ಮಾತನಾಡೋದಕ್ಕೆ ಸೀಮಿತವಾಗಿರುವಂಥ ಸರ್ಕಾರಗಳು ರಾಜ್ಯದಲ್ಲಿ, ದೇಶದಲ್ಲಿರುವಂಥದ್ದು. ನಿಜವಾಗ್ಲೂ ಇದು ನೋವಿನ ಸಂಗತಿ. ಆದರೂ ಇದೇ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಧೃತಿಗೆಡಬೇಡಿ, ಎದೆಗುಂದಬೇಡಿ. ಇವತ್ತು ನಮ್ಮ ಪರಿಸ್ಥಿತಿ ಈ ರೀತಿ ಇದೆ, ದೇಶದ ಪರಿಸ್ಥಿತಿ ಈ ರೀತಿ ಇದೆ. ಹಾಗಾಗಿ ಮತ್ತೊಮ್ಮೆ ಪರೀಕ್ಷೆಯನ್ನು ಬರೀರಿ, ಎಲ್ರಿಗೂ ಒಳ್ಳೆಯದಾಗಲಿ. ವಿದ್ಯಾರ್ಥಿಗಳು ಇದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕು, ಯಾಕೆ ಈ ರೀತಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ದಯಮಾಡಿ ಯೋಚನೆ ಮಾಡಿ ಪರೀಕ್ಷೆಗೆ ಸಿದ್ಧತೆ ಮಾಡಿಕೊಳ್ಳಿ. ಮತ್ತು ಪರೀಕ್ಷೆ ಬರೆದು ಎಲ್ಲರೂ ನಿಮ್ಮ ಜೀವನದಲ್ಲಿ ಯಶಸ್ವಿಯಾಗಿ ಅಂತ ನಾನು ವಿದ್ಯಾರ್ಥಿಗಳಿಗೂ ಹೇಳ್ತೀನಿ. ನಮಸ್ಕಾರ.